ಇಂದು ನಾವು ಏಂಜಲ್ ಒನ್ ಆ್ಯಪ್ನಲ್ಲಿ ಮಲ್ಟಿಪಲ್ ಸ್ಕ್ರೀನ್ ಹೇಗೆ ಓಪನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಾಗಿ ನೀವು ಮೊದಲು ಏಂಜಲ್ ಒನ್ ಆ್ಯಪ್ನ ಓಪನ್ ಮಾಡಿ. ಏಂಜಲ್ ಒನ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಚಾರ್ಟ್ನ ಓಪನ್ ಮಾಡ್ಕೊಂಡು, ನಾನು ಬ್ಯಾಂಕ್ ನಿಫ್ಟಿ ಚಾರ್ಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಮಲ್ಟಿಪಲ್ ಸ್ಕ್ರೀನ್ ಅಂದರೆ ಒಂದಕ್ಕಿಂತ ಹೆಚ್ಚು ಸ್ಕ್ರೀನ್ ಓಪನ್ ಮಾಡೋ ಹಾಗೆ ಯಾವುದೇ ರೀತಿ ಫೀಚರನ್ನು ಇಲ್ಲಿ ಕೊಟ್ಟಿಲ್ಲ. ನೀವು ನೋಡ್ಬೋದು, ಬೇಕಾದ್ರೆ ನಿಮ್ಮ ಮೊಬೈಲಲ್ಲೂ ನೀವು ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಫೀಚರ್ ಕೊಟ್ಟೇ ಇಲ್ಲ ಮಲ್ಟಿಪಲ್ ಸ್ಕ್ರೀನ್ ಓಪನ್ ಮಾಡೋದು ಹೇಗೆ ಅಂತ. ಹಾಗಾದರೆ ನಾವು ಮೊಬೈಲಲ್ಲಿ ಮಲ್ಟಿಪಲ್ ಸ್ಕ್ರೀನ್ ಓಪನ್ ಮಾಡೋದು ಹೇಗೆ ಅಂತ ನೀವೆಲ್ಲ ಕೇಳ್ಬೋದು. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಾಗಿಲ್ಲ, ಬ್ಯಾಕ್ ಆಗಿಬಿಡಿ. ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಸಿಗುತ್ತೆ. ನಾನು ಗೂಗಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಏಂಜಲ್ ಒನ್ ಸೆಕ್ಯೂರ್ ಲಾಗಿನ್ ಅಥವಾ ಏಂಜಲ್ ಒನ್ ಅಂತ ಟೈಪ್ ಮಾಡಿ. ಏಂಜಲ್ ಒನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಸೆಕೆಂಡ್ ವೆಬ್ಸೈಟ್ ಸಿಗುತ್ತೆ ಏಂಜಲ್ ಒನ್ ಅಂತ. ಇಲ್ಲಿ ಕಸ್ಟಮರ್ ಸೆಕ್ಯೂರ್ ಲಾಗಿನ್ ಅನ್ನೋ ಒಂದು ಸೈಟ್ ಸಿಗುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಲಾಗಿನ್ ಕೇಳುತ್ತೆ. ಅಥವಾ ನೀವು ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಏಂಜಲ್ ಒನ್ನಲ್ಲಿ ನಿಮ್ಮ ಫ್ರೀ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಕೋಬೋದು. ಕ್ಲೈಂಟ್ ಐ ಡಿ ಕೊಟ್ಟಿರ್ತಾರೆ, ಅದ್ರ ಮೂಲಕ ನೀವು ಲಾಗಿನ್ ಆಗ್ಬೋದು. ಇಲ್ವಾ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಿ ಕೂಡ ನೀವು ಲಾಗಿನ್ ಆಗ್ಬೋದು. ನಾನು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಒಂದು OTP ಬರುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೂ ಹಾಗೂ ಇಮೇಲ್ ಐ ಡಿಗೂ ಒಂದು OTP ಹೋಗಿರುತ್ತೆ. ನಾನು ಆ OTPನ ಇಲ್ಲಿ ಹಾಕ್ತಾ ಇದ್ದೀನಿ. OTPನ ಹಾಕಿದ ತಕ್ಷಣ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಡಿ. ನೀವು ಒಂದು ಸೆಕ್ಯೂರ್ ಪಿನ್ನ ಸೆಟ್ ಮಾಡಿರ್ತೀರಲ್ಲ ಏಂಜಲ್ ಒನ್ ಆ್ಯಪ್ನಲ್ಲಿ, ಅದನ್ನು ಕೂಡ ಇಲ್ಲಿ ಹಾಕ್ಬಿಡಿ. ಅದರ ಮೇಲೆ ಹಾಕ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಈಗ ನಿಮ್ಮ ಮೊಬೈಲ್ನಲ್ಲಿ ಅಂದರೆ ಗೂಗಲ್ನಲ್ಲಿ ಏಂಜಲ್ ಒನ್ ಅಪ್ಲಿಕೇಶನ್ ಓಪನ್ ಆಗಿದೆ, ನೀವು ನೋಡ್ಬೋದು. ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಇಲ್ಲಿ ಐಕನ್ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎರಡರ ಮೇಲೆ ಕ್ಲಿಕ್ ಮಾಡಿಬಿಡಿ. ಇವಾಗ ಎರಡು ಸ್ಕ್ರೀನ್ ಓಪನ್ ಆಗಿಬಿಡುತ್ತೆ. ನಾನು ಒಂದರಲ್ಲಿ ನಿಫ್ಟಿ, ಇನ್ನೊಂದರಲ್ಲಿ ಬ್ಯಾಂಕ್ ನಿಫ್ಟಿನ ಆ್ಯಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನೀವು 1, 2 ಮಾತ್ರ ಅಲ್ಲ 8 ಗ್ರಾಫ್ ಕೂಡ ಒಂದೇ ವೇಳೆ ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇವೆ ಎಲ್ಲ, ಇದರಲ್ಲಿ ಯಾವ್ದು ಬೇಕಾದರೂ ನೀವು ಚೂಸ್ ಮಾಡ್ಕೋಬೋದು.